Forever on fire. ಇವರೆಲ್ಲರೂ ಕನ್ನಡದ ಹೆಮ್ಮೆಯ ಕನ್ನಡ ಭಾಷೆಯ ಹೆಮ್ಮೆಯ ರಾಯಭಾರಿಗಳು, ಅನೇಕರಿಗೆ ಸ್ಫೂರ್ತಿ. ಇವತ್ತು ನಿರೂಪಣೆ ಅಂತ ಯಾರೆಲ್ಲ ಒಂದು ಪ್ರೊಫೆಷನನ್ನು ಆಯ್ಕೆ ಮಾಡಿಕೊಂಡಿದ್ದಾರೋ ಅವರಿಗೆ ಒಂದು ರೀತಿಯಲ್ಲಿ ಲಿಖಿತವಾಗಿಯೋ ಅಲಿಖಿತವಾಗಿಯೋ ಸ್ಫೂರ್ತಿಯ ಋಣ ಇದ್ದೇ ಇರುತ್ತೆ. ನಿರೂಪಣೆಯನ್ನು ಆಯ್ಕೆ ಮಾಡಿಕೊಂಡಂಥವ್ರಿಗೆ, ನಿರೂಪಣೆಯ ತೂಕ ಹೆಚ್ಚಿಸಿದಂಥವ್ರು ಅಪರ್ಣ ಅಂತ ಒಬ್ಬ ನಿರೂಪಕಿ. ಸುಮಾರು 2-3 ದಶಕ ನಿರೂಪಣಾ ಲೋಕದಲ್ಲಿ ತಮ್ಮದೇ ಆದಂಥ ಛಾಪ ಮೂಡಿಸಿದಂಥ ನಿರೂಪಕಿ. ಇವತ್ತಿಗೆ ನಿರೂಪಣೆ ದೊಡ್ಡ ಸವಾಲು. ಅಂದರೆ ಅವರದ್ದೇ ರೀತಿಯಲ್ಲಿ ನಿರೂಪಣೆ ವಿಧಾನ ಬದಲಾಗಿದೆ, ನಿರೂಪಣೆ ಆಯ್ಕೆ ಬದಲಾಗಿರಬಹುದು, ನಿರೂಪಣೆ ಅಪೇಕ್ಷೆಗಳು ಬದಲಾಗಿರಬಹುದು, ಅಭಿರುಚಿಗಳು ಬದಲಾಗಿರಬಹುದು, ಕಿರುಚುವುದೋ ಅರಚುವುದೋ, ಸೇರಿದ್ದಂತಹ ಜನರನ್ನು ರಂಜಿಸುವುದೋ, ವಿಕಾರವಾಗಿ ಕಿರುಚುವುದೋ, ಇದೇನೋ ಒಂದು ಭಾಗ ಇದೆ. ಇದು ಅವೆಲ್ಲವೂ ಕೂಡ ಹೆಚ್ಚಾದಂತೆ ಈ ಮೂಲ ಇತ್ತಲ್ಲ, ಮೂಲ ಈಗ ನಮ್ಮ ಜನ್ರೇಷನ್ನು ಹೆಮ್ಮೆ ಅಥವಾ ಖುಷಿ ಏನು ಅಂತ ಹೇಳಿದ್ರೆ ಆ ಎಲ್ಲ ಮೂಲಗಳನ್ನು ನಾವು ನೋಡ್ತಾ ಬೆಳೆದಂಥವರು. DD, ಅಲ್ಲಿನ ಒಂದು ನಿರೂಪಣೆ, ರೇಡಿಯೋ, ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು, ಆ ಧಾಟಿ, ಕೃಷ್ಣಕಾಂತ್ ಅಂತ ಓದ್ತಾಯಿದ್ರು. ಈ ಕಡೆ ನಮಗಿಲ್ಲಿ ಟಿ ವಿಯಲ್ಲಿ ಬಂದಾಗ DDಯಲ್ಲಿ ಅಪರ್ಣ ಅವರು ಓದ್ತಾಯಿದ್ರು, ಶಂಕರ್ ಪ್ರಕಾಶ್ ಅವರು ಓದ್ತಾಯಿದ್ರು, ಮತ್ತು ಈಶ್ವರ ದೈತೋಟ ಅವರು ಓದ್ತಾಯಿದ್ರು. ಒಂದು ರೀತಿ ಆ ಕಾಲಕ್ಕೆ ಇವರುಗಳು ನಮ್ಮಗಳಿಗೆ ರೋಲ್ ಮಾಡೆಲ್ ಥರ. ಎಷ್ಟು ಚೆನ್ನಾಗಿ ಓದ್ತಾರಲ್ವ, ಎಷ್ಟು ಸುಲಲಿತವಾಗಿ ಕನ್ನಡವನ್ನು ಮಾತನಾಡ್ತಾರಲ್ವ ಇವರು. ಅವರ ಭಾಷೆಯ ಸೊಗಸು, ಪದಜೋಡಣೆ, ಆ ನಿರೂಪಣೆ, ಆ ಗಾಂಭೀರ್ಯ, ಸ್ಫುರಣೆ, ಆ ಪದಗಳ ಲಾಲಿತ್ಯ ಮತ್ತು ಧ್ವನಿಯ ಏರಿಳಿತ, ಇವೆಲ್ಲವೂ ಎಷ್ಟು ಚೆನ್ನಾಗಿದೆ ಅಂಥೇಳಿ ಅಂದಿನಿಂದ ನೋಡ್ಕೊಂಡು ಬಂದಂಥವ್ರು. ನಮ್ಮ ಜನ್ರೇಷನ್ ಖುಷಿ ಏನು ಅಂತ ಹೇಳಿದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿದ್ದೀವಿ, ಆನಂತರದಲ್ಲಿ ಕಲರ್ TV ನೋಡಿದ್ದೀವಿ, ನಾವು DD ನೋಡಿದ್ದೀವಿ, ಕೇಬಲ್ ಚಾನಲ್ಗಳನ್ನು ನೋಡ್ತಾ ಬಂದ್ವಿ. ಇದರ ನಡುವೆ ಅಪರ್ಣ ಎನ್ನುವ ಒಂದು ವಿಶಿಷ್ಟ ವಿಭಿನ್ನ ನಿರೂಪಕಿ ಇದ್ರಲ್ಲ, ಅವ್ರ ತೂಕ ಜಾಸ್ತಿ. ಸರ್ಕಾರಿ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ ಸಾಕು, ನಾವು ವಿಭಿನ್ನವಾಗಿ ವಿಶೇಷವಾಗಿ ಹೇಳೋದೇ ಬೇಕಾಗಿಲ್ಲ, ಅಪರ್ಣ ಅಲ್ಲಿರ್ತಾ ಇದ್ರು ಅಂತ. ಅದನ್ನೇನು ಬಿಡಿಸಿ ಹೇಳುವಂಥ ಅವಶ್ಯಕತೆ ಇರಲಿಲ್ಲ. ಆ ಮಟ್ಟದ ಒಂದು ಗಾಂಭೀರ್ಯ ಅವರ ಧ್ವನಿಯಲ್ಲಿತ್ತು. ಇದೀಗ ಅಂತ ಒಂದು ಶುರು ಮಾಡಿದ ತಕ್ಷಣ ಇಡೀ ಆ ವೇದಿಕೆ ಮತ್ತು ಆ ಸಭೆ ಇರ್ತಾ ಇತ್ತಲ್ಲ, ಅಲರ್ಟ್ ಆಗೋರು. ಖುದ್ದು ಮುಖ್ಯಮಂತ್ರಿ ಇದ್ದರು, ಯಾರೇ ಇದ್ದರೂ ಕೂಡ ಇದೀಗ ಮಾನ್ಯ ಮುಖ್ಯಮಂತ್ರಿಗಳಾದ ಅಂತ ಶುರು ಮಾಡಿದ್ರೆ ಸಾಕು, ಒಂಥರ ಆ ಸಭೆಗೇ ಒಂದೊಂದು ಕಳೆ. ಅದು ಆ ಧ್ವನಿಯ ಆ ಲಾಲಿತ್ಯವೇ ಆಗಿತ್ತು. ಸೊ ಅಂತಹ ಅಪರ್ಣ ಇವತ್ತು ತೀರ್ಕೊಂಡ್ರು. ಒಬ್ಬ ನಿರೂಪಕಿ ಸಕಲ ಸರ್ಕಾರಿ ಗೌರವ ಪಡೆದುಕೊಳ್ಳುವಷ್ಟರ ಮಟ್ಟಿಗೆ ಬೆಳೀತಾರೆ ಅಂತ ಹೇಳಿದ್ರೆ ಅದು ದೊಡ್ಡ ಹೆಮ್ಮೆ ಅಲ್ವೇ? ಅದೇ ದೊಡ್ಡ ಹೆಮ್ಮೆ. ಅಷ್ಟರ ಮಟ್ಟಿಗೆ 2-3 ದಶಕದ ಕಾಲ ಈ ನಿರೂಪಕಿ ನಿರಂತರವಾಗಿ ಮಾತನಾಡ್ತಾ ಬಂದರು. ಪರಿಸರದ ಬಗೆಗಿನ ಕಾಳಜಿಯನ್ನು ಹರಡ್ತಾ ಬಂದರು, ಹೇಳ್ಕೊಳ್ತಾ ಬಂದರು. ಒಂದು ನಗರ ಕಟ್ಟುವುದೆಂದರೆ ಏನು, ಕಟ್ಟಡ ಕಟ್ಟುವುದಲ್ಲ, ಹಸಿರನ್ನು ಕಟ್ಟುವುದು ಅಂತೆಲ್ಲ ಹೇಳಿದಂಥವರು, ಅದೇ ರೀತಿ ಬದುಕಿದ್ದಂಥವರು. ಅಂತಹ ಅಪರ್ಣ ವಸ್ತಾರೆ ಇವತ್ತು ನಿನ್ನೆ ತೀರ್ಕೊಂಡ್ರು ಅಂತ ಸುದ್ದಿ ಗೊತ್ತಾಯಿತು. ಒಂಥರ ಏನೋ ಒಂದು ಕಳೆದುಕೊಂಡಂತಹ ಭಾವ. ಒಬ್ಬ ವ್ಯಕ್ತಿ ಕಳೆದುಕೊಂಡಾಗ, ಒಬ್ಬ ವ್ಯಕ್ತಿ ತೀರಿಕೊಂಡಾಗ ಆ ವ್ಯಕ್ತಿಯೊಂದಿಗೆ ಆ ವ್ಯಕ್ತಿಯ ಜ್ಞಾನ, ಆ ವ್ಯಕ್ತಿ ಹಾಕಿಕೊಟ್ಟಂಥ ಪರಂಪರೆಯನ್ನು ನಾವು ಒಂದು ರೀತಿಯಲ್ಲಿ ಸ್ಮರಿಸುವಂಥ ಸಮಯ ಇವೆಲ್ಲವೂ ಕೂಡ. ಎಷ್ಟರ ಮಟ್ಟಿಗೆ ಆ ಪರಂಪರೆ ಮುಂದುವರಿಯಲ್ಲ ನಮಗೆ ಗೊತ್ತಿಲ್ಲ. ವಿ ಡೋಂಟ್ ನೋ, ನಮ್ಗೆ ಅದ್ರ ಹೇಳಕ್ಕೆ ಬರಲ್ಲ. ಆ ವ್ಯಕ್ತಿ ತೀರ್ಕೊಂಡ್ರೆ ಆ ವ್ಯಕ್ತಿ ಅಷ್ಟೇ, ಇನ್ಯಾರೂ ಅದನ್ನು ಮ್ಯಾಚ್ ಮಾಡೋಕ್ಕಾಗಲ್ಲ. ಇನ್ಯಾರು ಆ ಹೋಲಿಕೆಗೆ, ಆ ನಿಲುಕಿಗೆ ನಿಲುಕದವರಾಗ್ಬಿಡ್ತಾರೆ. ಅಂತಹ ಅಪರ್ಣ ಇವತ್ತು ಮೆಟ್ರೋದಲ್ಲಿ ಅವರ ಧ್ವನಿ ಕೇಳ್ತಾ ಇರುತ್ತೆ. ಇಹದ ಬದುಕನ್ನು ಮುಗಿಸಿ ಪರದ ಕಡೆಗೆ ಅಪರ್ಣ ಪ್ರಯಾಣ ಬೆಳೆಸಿದ್ದಾರೆ. ಯಾರೋ ಬರೆದಿದ್ರು ಒಂದು ಕಡೆ, ದೇವಲೋಕದ ಆ ಸಭೆಗಳಲ್ಲಿ ಇನ್ನು ಮುಂದೆ ಅಪರ್ಣರದ್ದೇ ನಿರೂಪಣೆ ಅಂತ. ಅಪರ್ಣ ಅವರ ಜೀವನದ ಮಜಲುಗಳಿದೆಯಲ್ಲ, ಈ ಕಡೆ ಮಸಣದ ಹೂವಿನಿಂದ ಶುರುವಾಗಿ ಇವತ್ತು ದೇವರ ಪಾದವನ್ನು ಹೂವು ಸೇರಿದೆ. ಅಷ್ಟರ ಮಟ್ಟಿಗೆ ಅಪರ್ಣ ಜೀವನದ ಮಜಲುಗಳು. ಎಲ್ಲಿಯ ಪುಟ್ಟಣ್ಣ ಕಣಗಾಲ್, ಎಲ್ಲಿಯ ಅಪರ್ಣ, ಮತ್ತು ಅವರ ತಂದೆ ಪತ್ರಕರ್ತರಾಗಿದ್ದಂಥವರು. ಮನೆಯಲ್ಲಿದ್ದಂಥ ವಾತಾವರಣ ಇತ್ತಲ್ಲ, ಸಾಂಸ್ಕೃತಿಕವಾಗಿ ಕಲೆ, ತಂದೆ ಸಿನಿಮಾ ಪತ್ರಕರ್ತರಾಗಿದ್ದ ಕಾರಣದಿಂದಾಗಿ ಸಿನಿಮಾದ ನಂಟು ಆ ಕುಟುಂಬಕ್ಕೆ ಇತ್ತು. ಹಾಗಾಗಿ ಪುಟ್ಟಣ್ಣ ಕಣಗಾಲ್ ಚಿತ್ರಬ್ರಹ್ಮ ಅಂತ ಕರೀತಾರೆ ಅವ್ರಿಗೆ, ಬೆಳ್ಳಿತೆರೆಯ ಭಾವಶಿಲ್ಪಿ ಅಂತ ಕರೀತಾರೆ. ಆ ಭಾವಶಿಲ್ಪಿಯ ಕುಸುರಿಯಲ್ಲಿ ಅರಳಿದ್ದೇ ಮಸಣ ಹೂವು. ಅಂಬರೀಷ್ ಅವರೊಂದಿಗೆ ನಟಿಸಿದ್ರು ಇದೇ ಅಪರ್ಣ ವಸ್ತಾರೆ ಅವರು. ಇವತ್ತು ಅವರು ಚಿರನಿದ್ರೆಗೆ ಜಾರಿ, ಈಗಾಗಲೇ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಸ್ಫೂರ್ತಿಯ ಋಣ ಅಂತ ನಾನು ಆಗಲೇ ಮಾತನಾಡ್ತಾ ಇದ್ದೆ. ಅನೇಕರಿಗೆ ಅಪರ್ಣ ಅವರ ನಿರೂಪಣೆಯ ಸ್ಫೂರ್ತಿ ಇದೆ. ಇವತ್ತಿನ ರೀಲ್ಸ್ ಹುಚ್ಚಿನ ಕಾಲದಲ್ಲಿ ಯಾರೋ ಬರ್ತಾರೆ, 1 ತಿಂಗಳು 2 ತಿಂಗಳು 1 ವರ್ಷ 2 ವರ್ಷಕ್ಕೆಲ್ಲ, ಹಾಗೆ ಅವ್ರು ಎಲ್ಲಿದ್ದರು ಏನಾದರೂ ಅಂತ ಗೊತ್ತಾಗಲ್ಲ.
ನಾನಾಗಲೇ ಹೇಳ್ತಾ ಇದ್ದೆ, ಯಾವುದೋ ನಿರೂಪಣೆಯ ಸಮಸ್ಯೆ ಇಲ್ಲಿ ಬರ್ತಾ ಇದೆಯಾ, ಐ ಡೋಂಟ್ ನೋ, ನಮಗೆ ಗೊತ್ತಿಲ್ಲ. ನಾವು ಕಮೆಂಟ್ ಮಾಡುವಷ್ಟು ದೊಡ್ಡವರಲ್ಲ. ಅಭಿರುಚಿಗಳೇ ಬದಲಾಗ್ತಾ ಇದೆಯಾ, ಇದೇ ಥರ ಬೇಕು ಅಂತ ಬೇಡಿಕೆ ಇದ್ದಾಗ ಅದಕ್ಕೆ ತಕ್ಕಂಥ ಪೂರೈಕೆನೇ ಮಾರ್ಕೆಟಲ್ಲಿ ಸಿಗ್ಲಿಕ್ಕೆ ಸಾಧ್ಯ. ಏನು ಬೇಡಿಕೆ ಬರುತ್ತೋ ಅದನ್ನು ಮಾತ್ರ ನಾವು ಮಾರಾಟ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಮಾರ್ಕೆಟ್ನಲ್ಲಿ. ಹಾಗಾಗಿ ಅದೇನೇ ಇದ್ದರೂ ಕೂಡ ಅವರದ್ದೇ ಒಂದು ನಿಲುವಿತ್ತಲ್ಲ, ನಾವು ಇದೆಲ್ಲ ಮಾಡೋಕ್ಕಾಗಲ್ಲ, ನಾವು ಹಾಗೇ ಕನ್ನಡವೇ ಭಾಷೆಯೇ ಪರಂಪರೆಯೇ ಆ ಭಕುತಿಯೇ ಶಕ್ತಿಯೇ ಅಂತ ನಿಂತ್ಕೊಂಡಿದ್ದಿದೆಯಲ್ಲ, ಇದು ವಿಭಿನ್ನ ಮತ್ತು ವಿಶಿಷ್ಟ ಮತ್ತು ಅಪರೂಪ ಕೂಡ. ಸೊ ಈ ನಿಟ್ಟಿನಲ್ಲಿ ಅಪರ್ಣಾ ವಸ್ತಾರೆ ಅವರಿಗೆ TV5 ಕನ್ನಡದ ವತಿಯಿಂದ ಇವೆಲ್ಲವೂ ಕೂಡ ನುಡಿ ನಮನ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ.